ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ತಮ್ನೈಲಲ್ಲಿ ನೋಡಿರೋ ಹಾಗೆ ಮತ್ತೆ ನಾನಿವತ್ತು ಊರಿಂದನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನಕ್ಕೆ ಬಂದಿದ್ವಿ ಊರಿಗೆ ಅಂತ ಹೇಳಿ ನಾನು ಈ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಸ್ಯಾಟರ್ಡೇ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಎಲ್ಲರೂ ಇನ್ನೂ ಮಲಗಿದ್ರು. ಸೊ ನಾನು ಬೆಳಿಗ್ಗೆ ಎದ್ದು ಆ್ಯಸ್ ಯೂಶುವಲ್ ಆಗಿ ಕಾಫಿ ಮಾಡೋದಕ್ಕೆ ಬಂದೆ ಅಡುಗೆ ಮನೆಗೆ. ಏನಪ್ಪ ಅಂತಂದರೆ ಇವತ್ತು ನಮ್ಮಮ್ಮ ಅವ್ರ ಮನೆ ದೇವರಿಗೆ ಕಾರ್ಯ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ನಾವೆಲ್ಲರೂ ನಿನ್ನೆ ರಾತ್ರಿನೇ ಬಂದಿದ್ವಿ. ನಮ್ಮ ಕಡೆ ದೇವ್ರ ಕಾರ್ಯ ಅಂತ ಹೇಳಿದ್ರೆ ಒಂದು ಮರಿನ ತಂದು ಅದನ್ನು ದೇವರಿಗೆ ಒಪ್ಪಿಸಿ ಅದರಿಂದ ಅಡುಗೆ ಮಾಡಿ ನಮ್ಮ ಕೈಲಾದಷ್ಟು ಜನಕ್ಕೆ ನಾವು ಊಟವನ್ನು ಬಡಿಸುವಂಥದ್ದು, ದೇವ್ರ ಹೆಸರು ಹೇಳಿ. ಸೊ ಅದೇ ಥರ ಕಾರ್ಯನ ಇವತ್ತು ನಮ್ಮಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಮನೆ ದೇವರಿಗೆ, ಅವರ ಮನೆ ದೇವರು ಬಂದು ನರಸಿಂಹಸ್ವಾಮಿ. ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ಹೋದರೆ ಅಲ್ಲೇ ದೇವಸ್ಥಾನ ಇದೆ. ಸುತ್ತಮುತ್ತ ಜಾಸ್ತಿ ಮನೆಗಳಿಲ್ಲ, ದೇವಸ್ಥಾನ ಇದೆ. ನಿಮಗೆ ಆ ದೇವಸ್ಥಾನ ಕೂಡ ನಾನು ತೋರಿಸ್ತೀನಿ. ನನ್ನ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಇನ್ನು ನಮ್ಮಮ್ಮನ ಮನೆಯಲ್ಲಿ ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮಮ್ಮ ಎಲ್ಲರೂ ಎದ್ದು ಆಲ್ರೆಡಿ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಮರಿ ಕೂಡ ಆಲೆ ದೇವ್ರಿಗೆ ಒಪ್ಪಿಸಿ ಕುಯ್ದುಬಿಟ್ಟಿದ್ರು. ಇನ್ನು ನಾವು ಕಾಫಿ ಎಲ್ಲ ಕುಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲರೂ ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಕಾಫಿ ಕುಡ್ಕೊಂಡು ಕೂತಿದ್ದೀವಿ. ನೋಡಿ, ನಮ್ಮ ಭಾವ ನಿನ್ನೆ ರಾತ್ರಿ ಬರ್ತಾ ಕಾಂತಿ ಸ್ವೀಟ್ಸಿಂದ ಸ್ವೀಟ್ಸ್ ತಂದಿದ್ರು ನಮ್ಮ ಮನೆಗೆ. ಅದನ್ನು ಬೆಳಗ್ಗೆನೇ ಎಲ್ಲರೂ ಬಾಕ್ಸ್ ಓಪನ್ ಮಾಡಿಕೊಂಡು ತಿಂದ್ಕೊಂಡು ಕೂತಿದ್ದಾರೆ ನೋಡಿ. ಇನ್ನು ಎಲ್ಲರೂ ಸ್ವೀಟ್ಸ್ ತಿಂದು ಮುಗಿಸಿ ಎಲ್ಲರೂ ಅವ್ರವ್ರ ಕೆಲಸ ನೋಡ್ಕೊಳ್ಳೋದಕ್ಕೆ ಹೋದರೆ ನಮ್ಮ ಮಾನು ಮತ್ತು ಪ್ರಿಯಂದ್ ಮಾತ್ರ ಇನ್ನೂ ಮುಗ್ದೇ ಇಲ್ಲ ನೋಡಿ. ಇನ್ನು ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಸೀಬೆಕಾಯಿ ಸಸಿನ ತೋರಿಸಿದ್ದೆ, ಆದರೆ ಅದು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಇವಾಗ ಝೂಮ್ ಹಾಕಿ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ನಾನು ಹಾಕಿರೋ ಸೀಬೆಕಾಯಿ ಸಸಿ. ಇನ್ನೂ ಬೆಳೆಯೋದಕ್ಕೆ ತುಂಬ ಟೈಮ್ ಬೇಕು. ಈಗ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಅವರು ಮರಿನ ದೇವ್ರಿಗೆ ಒಪ್ಪಿಸಿ ಅದನ್ನು ಕೊಯ್ದು ಆಲ್ರೆಡಿ ಮಟನ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ರು. ಇನ್ನು ನಾವು 100 ಜನಕ್ಕೆ ಅಡುಗೆ ಮಾಡಿಸ್ತಾ ಇರೋದ್ರಿಂದ ಬೇಗ ಅಡುಗೆ ಮಾಡಬೇಕಲ್ವಾ, ಅದಕ್ಕೋಸ್ಕರ ಎಲ್ಲರೂ ಬೇಗನೆ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಟಿಫನ್ಗೆ ಮತ್ತು ಅಡುಗೆಗೆ ಎಲ್ಲದಕ್ಕೂ ನಾವು ನಮ್ಮೂರಲ್ಲೇ ಭಟ್ರಿದ್ದಾರೆ, ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ವಿ. ಸೊ ಅದರಿಂದ ನಮಗೆ ಯಾರಿಗೂ ಅಡುಗೆ ಮಾಡುವಂಥ ಕೆಲಸ ಇರಲಿಲ್ಲ ಇವತ್ತು. ನಮ್ಮಮ್ಮನ ಮನೆಯಲ್ಲೂ ಇನ್ನೂ ಮನೆಯೆಲ್ಲ ಒರೆಸಿ ಗುಡಿಸಿ ಕ್ಲೀನ್ ಮಾಡ್ಕೊಂಡಿದ್ರು ಅಷ್ಟೇ. ದೇವ್ರ ಮನೆಯಲ್ಲೆಲ್ಲ ಇನ್ನೂ ಪೂಜೆ ಮಾಡಬೇಕಿತ್ತು. ಅಡುಗೆ ಮನೆಯಲ್ಲೆಲ್ಲ ಆಲ್ರೆಡಿ ಪಾತ್ರೆ ಎಲ್ಲ ತೊಳೆದು ಕ್ಲೀನಾಗಿ ಇಟ್ಕೊಂಡು ಬಿಟ್ಟಿದ್ದಾರೆ. ಆಮೇಲೆ ಬರೀ ಪೂಜೆ ಒಂದು ಮಾಡಿದ್ರೆ ಆಗುತ್ತೆ. ಇನ್ನು 1:30 ಅಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ನಾವು ಊಟ ಕೊಡೋದಕ್ಕೆ ಶುರು ಮಾಡ್ಕೋಬೇಕು. ಅಲ್ಲಿವರೆಗೂ ಊಟ ಕೊಡೋ ಹಾಗಿಲ್ಲ. ಸೊ ನಮ್ಮಪ್ಪ ನೋಡಿ ಇಲ್ಲಿ ಕಾಯಿ ಎಲ್ಲ ಸುಲಿಸ್ಕೊಂಡು ತೊಗೊಂಬರ್ತಾ ಇದ್ದಾರೆ ಅಡುಗೆಗೆ. ಇನ್ನು ಟಿಫನ್ಗೆ ಬಂದು ಟೊಮೆಟೊ ಬಾತ್ ಮಾಡ್ತೀವಿ ಅಂತ ಭಟ್ರು ಹೇಳಿದರು. ನಮ್ಮ ಅತ್ತೆ ಸ್ವಲ್ಪ ಟೊಮೊಟೊ ಎಲ್ಲ ಕುಯ್ಕೊಡು, ಬೇಗ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರು. ಟೊಮೆಟೊ ಎಷ್ಟು ಬೇಕು ಅಂತ ಕೇಳಿಬಿಟ್ಟು ಅಷ್ಟು ಟೊಮೊಟೊನ ಹೆಚ್ಚಿಕೊಟ್ಬಿಟ್ಟು ಬಂದೆ. ಇನ್ನು ಮಿಕ್ಕಿದ್ದೆಲ್ಲ ಅವರೇ ಮಾಡಿಕೊಂಡ್ರು. ಟಿಫನ್ನು ಕೂಡ ಬೇಗ ಮಾಡಿಬಿಟ್ಟು ಹಿಂದೆಲೆ ಅಡುಗೆಗೂ ಕೂಡ ಎಲ್ಲದನ್ನು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಪ್ರತಿಯೊಂದನ್ನು ಬೇಗ ರೆಡಿ ಮಾಡಿಬಿಟ್ರೆ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ನಾವು ಯಾವಾಗ ಬೇಕಾದರೂ ಊಟ ಕೊಡೋದಕ್ಕೆ ಶುರು ಮಾಡ್ಬೋದು ಅಂತ ಹೇಳಿ ಒಲೆ ಹಚ್ಚೋದಕ್ಕಿಂತ ಮುಂಚೆ ಒಲೆಗೆ ಪೂಜೆ ಮಾಡಿಸ್ತಾ ಇದ್ದಾರೆ ನಮ್ಮ ಅಮ್ಮನ ಕೈಯಲ್ಲಿ. ಸೊ ಈ ಥರ ಒಂದು 3 ಕಲ್ಲು ಇಟ್ಬಿಟ್ಟು ಮನೆ ಹತ್ರನೇ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡೋದನ್ನು ಶುರು ಮಾಡುವಂಥದ್ದು. ಇನ್ನು ಅಮ್ಮ ಮನೆ ರೂಮ್ನ ನೋಡೋಕ್ಕೆ ಆಗ್ತಿರ್ಲಿಲ್ಲ, ತುಂಬ ಮೆಸ್ಸಿ ಮಾಡಿಬಿಟ್ಟಿದ್ರು ರೂಮಲ್ಲಿ. ಸೊ ಅದನ್ನೆಲ್ಲ ಹಾಗೆ ನಮ್ಮಮ್ಮ ಸ್ವಲ್ಪ ಕ್ಲೀನ್ ಮಾಡಿಡು, ನೋಡೋದಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅದನ್ನೆಲ್ಲ ಬೆಡ್ಶೀಟ್ ಮತ್ತು ದಿಂಬುಗಳು ಇದನ್ನೆಲ್ಲ ತಂದು ಸಜ್ಜೆ ಮೇಲೆ ಜೋಡಿಸೋಣ ಅಂತ ಬಂದೆ. ಅದು ನೋಡಿದ್ರೆ ಜೋಡಿಸ್ತಾ ಇದ್ದರೆ ಸರಿಯಾಗಿ ಕೂತ್ಕೋತಾನೆ ಇಲ್ಲ, ಬಿದ್ದು ಹೋಗ್ತಿತ್ತು. ಸೊ ಲವನ್ ಬಂದು ಅದನ್ನೇ ಹೇಳ್ತಾ ಇದ್ದಾರೆ, ಹೈಟ್ ಇದ್ದರೆ ಇಟಕ್ಸ್ತಿತ್ತು, ನೀಟಾಗಿ ಇಡ್ಬೋದಿತ್ತು ಅಂತ.
ಅದನ್ನೇ ಹಾಗೆ ಕಾಮಿಡಿಯಾಗಿ ಮಾತಾಡಿಕೊಂಡು ನಿಂತಿದ್ವಿ. ಇನ್ನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡೋದನ್ನು ನಮ್ಮ ಅಕ್ಕನಿಗೆ ಹೇಳಿದರು ನಮ್ಮಮ್ಮ. ಸೊ ಅವಳು ದೇವ್ರ ಪೂಜೆ ಸಾಮಗ್ರಿಗಳನ್ನೆಲ್ಲ ಈಗ ವಾಶ್ ಮಾಡ್ಕೊತಾ ನಿಂತಿದ್ಲು. ಇನ್ನು ಟಿಫನ್ ರೆಡಿ ಆಗೋಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ನಮ್ಮನೆ ಕಡೆ ಬಂದೆ. ಸ್ನಾನ ಮುಗಿಸಿ ನಾನು ದೇವರಿಗೆ ಪೂಜೆ ಮಾಡಿಬಿಟ್ಟು ನಮ್ಮ ಮನೇಲಿ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಮತ್ತೆ ನಾನು ಟಿಫನ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಮತ್ತೆ ಅಮ್ಮ ಮನೆ ಕಡೆ ಹೊರಟಿದ್ದೀನಿ. ನೋಡಿ, ಇದು ನಮ್ಮ ಮನೆ ದೇವ್ರ ಮನೆ. ಈ ರೀತಿ ಪೂಜೆ ಮಾಡಿದ್ದೀನಿ. ಇನ್ನು ಪೂಜೆ ಆದಮೇಲೆ ವಿಕಾಸ್ ಕೂಡ ಎದ್ಬಿಟ್ಟ. ಅವನಿಗೂ ಇನ್ನು ಸ್ನಾನ ಮಾಡಿಸಿ ಅವನು ರೆಡಿ ಮಾಡಿಬಿಡೋಣ ಅಂತ ಹೇಳಿ ಅವನಿಗೂ ಸ್ನಾನ ಮಾಡಿಸ್ಕೊಂಡೆ. ಒಟ್ಟಿಗೆ ಇಬ್ಬರು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಹೇಗಿದ್ರು ಟಿಫನ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು. ಇನ್ನು ಆಲ್ರೆಡಿ ನಮ್ಮ ಮನೆಯಲ್ಲಿ ಎಲ್ಲರೂ ಟಿಫನ್ ಮಾಡ್ಕೊಂಡು ಬಿಟ್ಟಿದ್ರು. ಫೈನಲಾಗಿ ನಾನು ಒಬ್ಬಳೇ ಉಳಿದಿದ್ದು. ಇನ್ನು ನಮ್ಮ ಅಕ್ಕ ನಮ್ಮ ಅತ್ತೆ ಜೊತೆ ಕೂತ್ಕೊಂಡು ನಾನು ನಾಷ್ಟ ಮುಗಿಸ್ಕೊಂಡೆ. ಇನ್ನು ನಮ್ಮಮ್ಮ ಮನೆ ಪೂಜೆ ಎಲ್ಲ ಆಗಿತ್ತಲ್ಲ, ನೋಡಿಬಿಟ್ಟು ಲವನ್ ಅವರು ವಿಕಾಸ್ಗೆ ಕೈ ಮುಗಿ ಅಂತ ಹೇಳ್ಕೊಡ್ತಾ ಇದ್ರು. ಇನ್ನು ಹೊರಗಡೆ ನೋಡಿ ಸಾಂಬಾರು, ಆ ಕಡೆ ಕಾಳುಗೊಜ್ಜು ಎಲ್ಲದು ರೆಡಿ ಆಗಿದೆ. ಇನ್ನು ಈ ಕಡೆ ರೈಸು ಮತ್ತು ಮುದ್ದೆಗೆ ಇಟ್ಟಿದ್ದಾರೆ. ನಾವೆಲ್ಲ ಟಿಫನ್ ಮಾಡಿಬಿಟ್ಟು ಇನ್ನು ಎಲ್ಲ ಅಡುಗೆ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಯಾಕಂದರೆ ಅಡುಗೆ ಆಗೋವರೆಗೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲ್ಲ. ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ರು. ಇನ್ನು ಅಡುಗೆ ಒಂದು ಆಗಿಬಿಟ್ರೆ ನಾವು ನೈವೇದ್ಯಕ್ಕೆ ತಗೊಂಡು ಊಟನೆಲ್ಲ ದೇವಸ್ಥಾನದ ಕಡೆ ಹೋಗ್ಬೋದು. ಅದಕ್ಕೋಸ್ಕರ ನಾವು ಇಲ್ಲಿ ಬಾಳೆ ಎಲೆಗೋಸ್ಕರ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಊಟಕ್ಕೆ 100 ಜನಕ್ಕೆ ಹೇಳಿದ್ವಿ. ನಮಗೆ ಏನಿಲ್ಲ ಅಂದರೂ ಒಂದು 120 ಬಾಳೆ ಎಲೆ ಬೇಕಾಗಿತ್ತು. ಊರಲ್ಲಿ ಈಗ ಬೀಸ್ತಾ ಇರೋ ಜೋರು ಗಾಳಿಗೆ ಬಾಳೆ ಎಲೆಗಳೆಲ್ಲ ಹರಿದೋಗಿ ಜಾಸ್ತಿ ಬಾಳೆ ಎಲೆಗಳು ನಮಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಬರೀ ದೇವ್ರ ನೈವೇದ್ಯಕ್ಕೋಸ್ಕರ ಒಂದು 10ರಿಂದ 15 ಎಲೆಗಳು ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಇಲ್ಲೇ ನಮ್ಮ ಮನೆ ಹತ್ರ ಗೊತ್ತಿರೋರ ತೋಟದ ಹತ್ರ ಅವ್ರನ್ನ ಕೇಳಿಬಿಟ್ಟು ಬಂದಿದ್ವಿ ಬಾಳೆ ಎಲೆ ಕುಯ್ಕೊಂಡು ಹೋಗೋದಕ್ಕೆ. ಇನ್ನು ಮಾಮೂಲಿ ಜನಗಳಿಗೆಲ್ಲ ಊಟ ಕೊಡೋದಕ್ಕೆ ರೆಡಿಮೇಡ್ ಎಲೆಗಳು ಬರುತ್ತಲ್ವ ಊಟದ್ದು, ಅದನ್ನೇ ಒಂದು 120 ಎಲೆ ತರಿಸ್ಕೊಂಡಿದ್ವಿ. ಹಳ್ಳಿಗಳ ಕಡೆ ನೋಡಿ, ಇದೊಂದು ವಿಷಯ ನನಗೆ ತುಂಬ ಇಷ್ಟ ಆಗುತ್ತೆ. ಬೆಂಗಳೂರಲ್ಲಿ ನಾವು ಬಾಳೆ ಎಲೆಗಳನ್ನ ತೊಗೊಳ್ಬೇಕು ಅಂತಂದರೆ ದುಡ್ಡು ಕೊಟ್ಟೇ ತೊಗೊಳ್ಬೇಕು. ಅದರಲ್ಲೂ ಒಂದು ಎಲೆಗೆ 10 ರೂಪಾಯಿ 8 ರೂಪಾಯಿ ಈ ಥರ ಹೇಳಿಬಿಡ್ತಾರೆ. ಯಾಕಂದರೆ ಅವರು ಹಳ್ಳಿಯಿಂದ ತರಿಸಿರ್ತಾರಲ್ವ, ಅದಕ್ಕೋಸ್ಕರ. ಬಟ್ ನಾವು ಹಳ್ಳಿಲೇ ಫಂಕ್ಷನ್ ಮಾಡಿದ್ರೆ ಈ ಥರ ನಾವು ಗೊತ್ತಿರೋರ ತೋಟಕ್ಕೆ ಹೋಗಿ ಅವ್ರನ್ನ ಕೇಳಿಬಿಟ್ಟು ನಮ್ಗೆ ಯಾವ ಎಲೆಗಳು ಬೇಕು ಅದನ್ನು ಕಿತ್ಕೊಳ್ಬೋದು. ಅದನ್ನೇ ನಾನು ಲವನ್ ಅವರಿಬ್ಬರು ಮಾತಾಡಿಕೊಂಡು ಬಾಳೆ ಎಲೆನ ಕೊಯ್ಕೊಳ್ತಾ ಇದ್ವಿ. ನೀವೇ ನೋಡ್ತಾ ಇರ್ಬೋದು. ನೋಡಿ, ಬಾಳೆ ಎಲೆಗಳೆಲ್ಲ ಎಷ್ಟೊಂದು ಹರಿದೋಗಿದೆ ಆ್ಯಂಡ್ ಸ್ವಲ್ಪ ಯೆಲ್ಲೋ ಕಲರ್ ಆಗಿಬಿಟ್ಟಿದೆ. ಅದರಿಂದ ನಮಗೆ ಜಾಸ್ತಿ ಕ್ವಾಂಟಿಟಿ ಬಾಳೆ ಎಲೆಗಳು ಸಿಗಲಿಲ್ಲ. ಹಾಗೆ ನೋಡಿ, ಇಲ್ಲಿ ಒಂದು ಪಚ್ಚಬಾಳೆ ಹಣ್ಣಿನ ಗೊನೆ ಕಾಣಿಸ್ತು ನನಗೆ. ಇನ್ನೂ ಚಿಕ್ಕದು, ಇನ್ನೂ ದೊಡ್ಡ ಆಗುತ್ತೆ ಇದು ಅಂತ ಹೇಳ್ತಿದ್ರು ಲವನ್ ಅವರು. ತುಂಬ ಚೆನ್ನಾಗಿ ಗೊನೆ ಕಾಣಿಸ್ತಾ ಇತ್ತು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇನ್ನು ನಮಗೆ 10ರಿಂದ 15 ಎಲೆಗಳು ಸಿಕ್ತು. ಅದನ್ನೆಲ್ಲ ತಗೊಂಡು ಮತ್ತೆ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ. ಇನ್ನು ನಾವು ಹೋಗೋಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗ್ದಿರುತ್ತೆ. ತಗೊಂಡು ನಾವು ರೆಡಿ ಆಗಿಬಿಟ್ಟು ದೇವಸ್ಥಾನ ಕಡೆ ಹೊರಡೋದಷ್ಟೇ ಬಾಕಿ ಇತ್ತು. ಇನ್ನು ನಾವು ಎಲೆ ತಗೊಂಡು ಮನೆ ಕಡೆ ಹೊರಡೋವಾಗ ನನಗೆ ಒಂದು ಎತ್ತಿನ ಗಾಡಿ ತೋರಿಸಿದ್ರು. ಅಂದರೆ ಅದು ಅವರ ಹಳೆಯ ಕಾಲದ ಎತ್ತಿನ ಗಾಡಿ, ಅಂದರೆ ಅವರು ಫ್ಯಾಮಿಲಿ ಬಳಸ್ತಾ ಇದ್ದಂಥ ಹಳೆಯ ಕಾಲದ ಎತ್ತಿನ ಗಾಡಿ. ಸೊ ಇದು ನಮ್ಮದೇ ಎತ್ತಿನ ಗಾಡಿ, ನೋಡ್ಕೊಂಡು ಬಿಡು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ರು. ನಾನು ಯಾವತ್ತೂ ನೋಡಿರಲಿಲ್ಲ. ಇದು ತುಂಬ ದಿನದಿಂದ ಇಲ್ಲೇ ನಿಲ್ಲಿಸಿದಾರಂತೆ. ಅದಕ್ಕೆ ನೋಡಿ, ಚಕ್ರ ಎಲ್ಲ ಸ್ವಲ್ಪ ಹೋಗಿಬಿಟ್ಟಿದೆ. ಇನ್ನು ಎತ್ತಿನ ಗಾಡಿ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ಈಗಲೂ ಕೂಡ ಬಳಸ್ಬೋದು, ಚಕ್ರ ಒಂದು ಬದಲಾಯಿಸ್ಕೊಂಡ್ರೆ. ಇದು ಆಪೋಸಿಟ್ ಇರೋ ಅಂಥದ್ದು ಬೇರೆಯವರ ಎತ್ತಿನ ಗಾಡಿ. ಎರಡನ್ನೂ ಸೇರಿಸಿ ಈ ರೀತಿ ಕಟ್ಟಿ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದರೆ ಇವಾಗ ಅದನ್ನೆಲ್ಲ ಯಾರೂ ಬಳಸಲ್ಲ ನೋಡಿ, ಅದರಿಂದ. ಮುಂಚೆ ಎಲ್ಲ ಎತ್ತಿನ ಗಾಡಿಗಳಿಲ್ಲದೆ ಕೆಲಸಗಳೇ ಆಗ್ತಾ ಇರಲಿಲ್ಲ ಹಳ್ಳಿಗಳ ಕಡೆ. ಆದರೆ ಈಗ ನೋಡಿ, ಎತ್ತಿನ ಗಾಡಿಗಳ ಅವಶ್ಯಕತೆಯೇ ಇಲ್ಲ ಇವಾಗ ಯಾರಿಗೂ. ಆ ಥರ ಆಗೋಗ್ಬಿಟ್ಟಿದೆ. ಇನ್ನು ನನ್ನ ಮಗನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ನೋಡಿ ನನ್ನ ಮಗನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ಅವರಪ್ಪನೂ ರೆಡಿಯಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ಅದನ್ನು ಅವನು ಮೆಟ್ಲ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದ. ಎಲ್ಲ ಕೂಡ ರೆಡಿ ಆಗಿತ್ತು. ಆದರೆ ಇನ್ನು ಮುದ್ದೆ ಒಂದು ಮಾಡಬೇಕಿತ್ತು. ಮುದ್ದೆ ಯಾವಾಗಲೂ ಬಿಸಿ ಇರಬೇಕಂತ ಹೇಳಿ ಲಾಸ್ಟಲ್ಲೇ ಮಾಡೋದ್ರಿಂದ ಸೊ ನೋಡಿ, ಮುದ್ದೆಗೆ ಎಲ್ಲರೂ ಸೇರಿ ತಿರುಗಿಸ್ತಾ ಇದ್ದಾರೆ. ನೋಡಿ, ಆ ಉರಿ ಬಿಸಿಲಲ್ಲಿ 100 ಜನಕ್ಕೆ ಮುದ್ದೆ ತಿರುಗೋದು ಅಂದರೆ ಅಷ್ಟು ಸುಲಭದ ಮಾತೇ ಅಲ್ಲ. ಈ ರೀತಿ ಎಲ್ಲ ಮಾಡೋದನ್ನು ನೋಡಿದ್ರೇ ನನಗೆ ಭಯ ಆಗ್ತಾ ಇರುತ್ತೆ. ಆದರೆ ಅಷ್ಟು
ಅಷ್ಟು ಜನಕ್ಕೆ ಈ ಥರ ಕೂತ್ಕೊಂಡು ಅಷ್ಟು ಬಿಸಿ ಇರುವಂತಹ ಮುದ್ದೆನ ಹೇಗೆ ಕಟ್ತಾರೆ ಅಂತ ನಿಜವಾಗ್ಲೂ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇನ್ನು ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಲ್ರೆಡಿ 12:30 ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಬೇಗನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು 1:30 ಅಷ್ಟೊತ್ತಿಗೆಲ್ಲ ಊಟಕ್ಕೆ ಹೇಳಿದ್ವಿ. ಜನಗಳೆಲ್ಲ ಬಂದುಬಿಡ್ತಾರೆ, ಅವ್ರನ್ನ ಕಾಯಿಸೋದು ಸರಿ ಆಗಲ್ಲ ಅಂತ ಹೇಳಿ ಬೇಗ ಒಂದು 5-6 ಮುದ್ದೆ ಕೊಟ್ಬಿಡಿ, ನಾವು ತೊಗೊಂಡು ಹೋಗಿ ದೇವರಿಗೆ ಪೂಜೆ ಮಾಡಿಸಿ ನೈವೇದ್ಯ ಮಾಡಿ ಪ್ರಸಾದ ಹಂಚಿ ಬಂದುಬಿಡ್ತೀವಿ. ಅದಾದಮೇಲೆ ಇಮಿಡಿಯೇಟಾಗಿ ಎಲ್ಲರೂ ಊಟ ಕೊಡೋದಕ್ಕೆ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬೇಗ ಒಂದು 5-6 ಮುದ್ದೆನ ಕಟ್ಕೊಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಅಂತ ಹೇಳಿ. ಇನ್ನು ನಮ್ಮ ಮನೆಯಿಂದ ನಾವು 2 ಕಿಲೋಮೀಟ್ರ್ ಒಳಗಡೆ ಹೋಗಬೇಕಾಗುತ್ತೆ ದೇವಸ್ಥಾನಕ್ಕೆ. ಅಂದರೆ ನಾನು ಆಗಲೇ ಹೇಳ್ದಂಗೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ಅಲ್ಲಿಗೆ ಹೋಗೋದಕ್ಕೆ ಒಂದು ಮಿನಿಮಮ್ 15 ಮಿನಿಟ್ಸ್ ಆದರೂ ನಾವು ಹೋಗಬೇಕಾಗುತ್ತೆ. ಇನ್ನು ನಾವು ನರಸಿಂಹಸ್ವಾಮಿ ದೇವಸ್ಥಾನ ಯಾವ ಥರ ಇದೆ, ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ಯಾವ ಥರ ಪೂಜೆ ಆಯಿತು, ಹಾಗೆ ಏನೇನು ಮಾಡಿದ್ವಿ, ಮತ್ತು ಊರಿಗೆ ವಾಪಸ್ ಹೋಗಿ ನಾವು ಊಟ ಎಲ್ಲ ಕೊಟ್ಟು ಕೊನೆಗೆ ಮತ್ತೆ ಏನೇನು ಆಯಿತು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಒಂದು ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the next vlog. ಕಟ್ತಾವ್ರ ನರಸಿಂಹ ಸ್ವಾಮಿದು ಬಂದ್ಬಿಟ್ಟವ್ರ ಅಪ್ಪ ಅವರು.